ವಿಧಾನ ಪರಿಷತ್ತಿನಲ್ಲಿ CT ರವಿಯವರ ಹಲ್ಲೆ ಮಾಡಿ ಬಂಧಿಸಿ ರಾತ್ರಿ ಇಡೀ ಪೊಲೀಸ್ ವಾಹನದಲ್ಲಿ ಸುತ್ತಾಡಿಸಿ ಕೊನೆಗೆ ಅವರ ತಲೆಗೆ ಕಲ್ಲೇಟು ಬಿದ್ದಿದೆ. ಇದನ್ನು ರಾಜ್ಯ ಭಾರತೀಯ ಜನತಾ ಪಾರ್ಟಿ ರಾಜ್ಯ ಅಧ್ಯಕ್ಷರು ರಾಜ್ಯದ ಎಲ್ಲ ಜಿಲ್ಲಾ ಕೇಂದ್ರಗಳಲ್ಲಿ ಪ್ರತಿಭಟನೆ ಕರೆ ಕೊಟ್ಟಿದ್ದಾರೆ. ನಾವು ತೀವ್ರವಾಗಿ ಖಂಡಿಸ್ತಾ ಇದ್ದೀವಿ. ಏನಾಗಿದೆ, ಕೇಂದ್ರದಲ್ಲಿ ಸಂಸತ್ ಅಧಿವೇಶನದಲ್ಲಿ ನಮ್ಮ ಕೇಂದ್ರ ಸರ್ಕಾರದ ಗೃಹ ಸಚಿವರು ಅಮಿತ್ ಶಾಜಿಯವರು ಆಡಿದಂಥ ಮಾತುಗಳನ್ನು ತಿರುಚಿದ್ದಾರೆ. ಆದರೆ ಅಂಬೇಡ್ಕರ್ ಸೋಲಿಸಿದ್ದೀವರು ಸತ್ತಾಗ ಜಾಗ ಕೊಡಲಿಲ್ಲ, ಅಂಬೇಡ್ಕರ್ನ ಗೌರವಿಸಲಿಲ್ಲ, ವೋಟ್ ಬ್ಯಾಂಕ್ ರಾಜಕಾರಣ ಮಾಡ್ತಿದ್ದಾರೆ. ಅವ್ರು ಹೇಳಿದ ಆಡಿಯೋವನ್ನು ಸಂಪೂರ್ಣವಾಗಿ ಪ್ಲೇ ಮಾಡಿದೆ, ಅದನ್ನು ಮೊಟಕುಗೊಳಿಸಿ ಎಲ್ಲ ಒಂದು ಕಡೆ, ಯಾಕಂದ್ರೆ ಸೋಲಿಸಿ ಅಂಬೇಡ್ಕರ್ ಬಗ್ಗೆ ಎಷ್ಟು ಅಪಮಾನ ಮಾಡಿದರೆ ಅವಮಾನ ಮಾಡಿ ಎಲ್ಲ ಗೊತ್ತಿದೆ. ಈಗ ಚುನಾವಣೆ ವೋಟಿಗೋಸ್ಕರ ಅಂಬೇಡ್ಕರ್ ಅಂತ ಅದಾರೆ ಇವರು. ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಲಂಡನ್ನಲ್ಲಿ ಪ್ರತಿಮೆಯನ್ನು ಮಾಡಿಸಿದ್ದೀವಿ ಮತ್ತು 5 ಕಡೆ ತೀರ್ಥಕ್ಷೇತ್ರ ಮಾಡಿದ್ವಿ, ಪುಣ್ಯಕ್ಷೇತ್ರ. ಅಂಬೇಡ್ಕರ್ ಬಗ್ಗೆ ನಮಗೆ ಗೌರವ ಇದೆ. ಇವರು ಕಾಂಗ್ರೆಸ್ನವರು ಸುಳ್ಳು ಹೇಳೋದ್ರಲ್ಲಿ ನಿಸ್ಸೀಮರು, ವಿಷಯಾಂತರ ಮಾಡೋದ್ರಲ್ಲಿ ನಿಸ್ಸೀಮರು. ಕೇಂದ್ರದಲ್ಲಿ ಯಾವ ರೀತಿ ಇವರು ಈ ವ್ಯವಸ್ಥೆಯನ್ನು ಹಾಳು ಮಾಡಿದ್ರು ಇಷ್ಟು ವರ್ಷ ಅಧಿಕಾರ ಮಾಡಿ. ಅದೇ ರೀತಿ ರಾಜ್ಯದಲ್ಲಿ ಈ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದು 2 ವರ್ಷ ಆಯಿತು, ಟೇಕಪ್ ಆಗೇ ಇಲ್ಲ ಸರ್ಕಾರ. ಇವ್ರ ಮೇಲೆ ಇರ್ತಕ್ಕಂಥ ಬ್ರಹ್ಮಾಂಡ ಭ್ರಷ್ಟಾಚಾರ, ಮೂಢ ವಾಲ್ಮೀಕಿ ಹಗರಣ, ವರ್ಗಾವಣೆ ತಂದೆ, ಅಗಲದರೋಡೆ, ಅಭಿವೃದ್ಧಿ ಆಗಿಲ್ಲ. ಅವ್ರ ಕ್ಷೇತ್ರದ ಕಾಂಗ್ರೆಸ್ಸಿನ ಶಾಸಕರುಗಳು ಇದೇನು ಅವ್ರ ಶಾಸಕಾಂಗ ಸಭೆಯಲ್ಲಿ ಗಲಾಟೆ ಮಾಡಿದ್ದಾರೆ. ನಮಗೆ 2 ವರ್ಷ ಆಯಿತು, ಅನುದಾನ ಸಿಕ್ಕಿಲ್ಲ, ಓಡಾಡೋಕ್ಕೆ ಆಗ್ತಾಯಿಲ್ಲ, ಗೌರವ ಸಿಗ್ತಾಯಿಲ್ಲ ಅಂಥೇಳಿ ಕಾಂಗ್ರೆಸ್ಸಿನ ಶಾಸಕರುಗಳು ಗಲಾಟೆ ಮಾಡಿದ್ದಾರೆ. ಅದಕ್ಕೆ ನೋಟಿಸ್ ಕೊಡ್ತಾರೆ. ಎಲ್ಲಿ ಈ ವಿಷಯಾಂತರ ಮಾಡೋಕ್ಕೋಸ್ಕರ ಅವ್ರ ಮೇಲೆ ಬಂದಿರತಕ್ಕಂಥ ಆರೋಪಗಳು, ಭ್ರಷ್ಟಾಚಾರಗಳು, ಸ್ವಜನ ಪಕ್ಷಪಾತ ಕಾಂಗ್ರೆಸ್ಸಿನ ಶಾಸಕರು ಆರೋಪ ಮಾಡಿದರೆ ಮಾಧ್ಯಮದಲ್ಲಿ ವರದಿಯಾಗಿ ವಿಷಯಾಂತರ ಮಾಡೋಕ್ಕೋಸ್ಕರ CT ರವಿಯವರು ಅಂಬೇಡ್ಕರ್, ಇಡೀ ಭಾರತೀಯ ಜನತಾ ಪಾರ್ಟಿ ಅಂಬೇಡ್ಕರ್ ಭಾವಚಿತ್ರ ಹಿಡಿದು ಪ್ರತಿಭಟನೆ ಮಾಡೋ ಸಂದರ್ಭದಲ್ಲಿ ಲಕ್ಷ್ಮೀ ಹೆಬ್ಬಾಳ್ಕರ್ ಬಳಸಿದ ಭಾಷೆ, ಕೊಲೆಗಡಕ, ನಿನ್ನ ಮಗಳಿಲ್ವಾ, ನಿನ್ನ ಹೆಂಡತಿ ಇಲ್ವಾ, ತಾಯಿ ಈ ರೀತಿ ಹಗುರವಾಗಿ ಮಾತಾಡಿದ ಮಹಿಳೆಯರ ಬಗ್ಗೆ ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಕ್ಷಮೆ ಕೇಳಬೇಕು. ರವಿಯವರು ಏನು ಹೇಳಿದರು, ಹತಾಶೆಯಿಂದ ಯಾಕಮ್ಮ ಈ ರೀತಿ ಮಾತಾಡ್ತೀವಿ ಅಂತ ಹೇಳಿದ್ರು. ಅವರು ಅಶ್ಲೀಲವಾದ ಪದ ಬಳಕೆ ಮಾಡಿಲ್ಲ. ಅವರು ವಿಧಾನಸಭಾ ಸದಸ್ಯರಾಗಿ, ಸಚಿವರಾಗಿ, ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಗಳಾಗಿ, ವಿಧಾನ ಪರಿಷತ್ ಸದಸ್ಯರಾಗಿ ಒಳ್ಳೆಯ ಕೆಲಸ ಮಾಡ್ತಿದ್ದಾರೆ. ಹಿಂದುತ್ವವನ್ನು ಪ್ರತಿಪಾದನೆ ಮಾಡಿದಂಥವ್ರು, ದತ್ತಪೀಠದ ಬಗ್ಗೆ ಹೋರಾಟ ಮಾಡಿದಂಥವ್ರು ಅನಗತ್ಯವಾಗಿ ಬಂಧಿಸಿ ಅದೇ ಕೇಸ್ ಕೊಟ್ರಿ. ನೋಡಿ, ರೂಲಿಂಗ್ ಯಾರು ಕೊಡಬೇಕಾಯ್ತು? ಸಭಾಪತಿಯವರು 2 ಕಡೆ ದೂರನ್ನು ಕೇಳಿ ರೆಕಾರ್ಡೇ ಇಲ್ಲ, ಅಲ್ಲಿ ಅಧಿವೇಶನದಲ್ಲಿ ರೆಕಾರ್ಡ್ ಆಗಿಲ್ಲ, ದಾಖಲೆನೇ ಇಲ್ಲ. ಆತ್ಮಲೋಕನ ಮಾಡಿಕೊಡ್ರಿ ಅಂತ ಹೇಳಿದ್ದಾರೆ. ಆತ್ಮಲೋಕನ ಮಾಡಿಕೊಡ್ರಿ ಅಂತ ಹೇಳಿದ್ಮೇಲೂ ಸಹ ಎಲ್ಲ ಒಂದು ಕಡೆ ಗುಂಡಾಗಳು ಸುವರ್ಣಸೌಧದೊಳಗೆ ನುಗ್ಗಿ ಗೃಹ ಮಂತ್ರಿಗಳು ಅಸಮರ್ಥರಂಗರೆ, ಮುಖ್ಯಮಂತ್ರಿಗಳಿಗೆ ಮಾಹಿತಿ ಇರಲಿಲ್ವಾ? ನಿಮ್ಮ ಕೈಯಲ್ಲಿ ಕೆಲಸ ಮಾಡ್ತಾ ಇಲ್ವಾ? ಅಸಮರ್ಥ ಗೃಹ ಸಚಿವರು ಅವರ ಇಲಾಖೆ ಕಂಟ್ರೋಲ್ ಮಾಡೋಕ್ಕಾಗಿಲ್ಲ. ಮಾರ್ಷಲ್ಗಳು ತಡೆ ಹಿಡಿತಾರೆ. ಮಾರ್ಷಲ್ಗಳು ಏನಾದರೂ ಒಳಗಡೆ ತಳ್ಳಿ ಗೇಟ್ ಹಾಕ್ತಾಯಿದ್ರೆ CT ರವಿಯವ್ರನ್ನ ಹತ್ಯೆ ಮಾಡ್ತಿದ್ರು. ಹತ್ಯೆ ಮಾಡೋಕ್ಕೋಸ್ಕರ ಈ ಸಂಚಿದು ವಿಷಯಾಂತರ ಮಾಡೋಕ್ಕೋಸ್ಕರ ಅನಗತ್ಯವಾಗಿ ಅವರನ್ನು ಬಂಧಿಸಿ ಆಯಿತು ಕೇಸ್ ಕೊಟ್ಟರೆ ದೂರು ಕೊಟ್ಟಿದೆ. ಗುಂಡಾಗಳು ಅಲ್ಲೇ ಮಾಡಿದ್ದಾರೆ, ಅವ್ರನ್ನ ಯಾಕೆ ಬಂಧಿಸಲಿಲ್ಲ? ಸಹೋದರಿ ಲಕ್ಷ್ಮೀ ಹೆಬ್ಬಾಳ್ಕರ್ ಸಹೋದರನ ಅವ್ರ ಕಡೆ ಗುಂಡಾಗಳು ಯಾಕೆ ಬಂಧಿಸಲಿಲ್ಲ ಪೊಲೀಸು? ಯಾಕೆ ಅವ್ರ ಮೇಲೆ ಕೇಸ್ ಹಾಕಲಿಲ್ಲ? ಅಂದರೆ ಸರ್ಕಾರ ಇದು ಏನು ಬೇಕಂತ ಮಾಡ್ಬೋದು ಅಂತಲ್ಲ. ಸಿದ್ದರಾಮಯ್ಯನವರು ಡಿಫೆಂಡ್ ಮಾಡ್ಕೊತಾರೆ, DK ಶಿವಕುಮಾರ್ ಡಿಫೆಂಡ್ ಮಾಡ್ಕೊತಾರೆ. ಅರೆ ನಿಮ್ಮ ಮೇಲೆ ತಗೊಂಡ ಆರೋಪಗಳನ್ನ ಇವತ್ತು
ರಾಜ್ಯದ ಜನ ಚರ್ಚೆ ಮಾಡ್ತಾರೆ. ಅನಗತ್ಯವಾಗಿ ಉದ್ದೇಶಪೂರ್ವಕವಾಗಿ ವಿಷಯಾಂತರ ಮಾಡೋಕ್ಕೋಸ್ಕರ ಸಿಟಿಯವರು ಬಂಧಿಸಿ ನಿನ್ನೆ ಅವರಿಗೆ ಇಡೀ ರಾತ್ರಿಯೆಲ್ಲ ಸುರಿಸಿ ಕಲ್ಲಿ ತಲೆಗೆ ಏಟಾಗಿದ್ದಿಲ್ಲ ಅಂದರೆ ಮರ್ಡರ್ ಮಾಡ್ಬೇಕಂತ ಸಂಚು ರೂಪಿಸಿದ್ರ. ಟಿ ರವಿ ಒಬ್ಬರೇ ಅಲ್ಲ, ಭಾರತೀಯ ಜನತಾ ಪಾರ್ಟಿ ಯಾವುದೇ ಒಬ್ಬ ಸಾಮಾನ್ಯ ಕಾರ್ಯಕರ್ತ ನೋವಾದರೆ ನಾವು ಸಹಿಸಲ್ಲ. ಎಷ್ಟು ವರ್ಷ ಅಧಿಕಾರದಲ್ಲಿದ್ದೀರಿ? ಸೂರ್ಯಚಂದ್ರ ಎಷ್ಟು ಸತ್ಯನೋ ಈ ನಿಮ್ಮ ಸರ್ಕಾರ ಪತನ ಆಗುತ್ತೆ, ಬರೆದಿಟ್ಕೊಳ್ರಿ. ಪೊಲೀಸ್ನವ್ರು ಕೇಳೋಕೆ ಇಚ್ಛೆ ಪಡ್ತೀನಿ, ಏನು ಶಾಶ್ವತ ಕಾಂಗ್ರೆಸ್ ಅಧಿಕಾರದಾಗಿರುತ್ತಾ? ಅವ್ರ ಕೈಗುಳಂಬಗಳ ಕೆಲಸ ಮಾಡ್ತೀರಾ? ರಕ್ಷಣೆ ಇಲಾಖೆಯವ್ರು ರಕ್ಷಣಾ ಕೆಲಸ ಮಾಡಿರಿ, ಅವರು ಅಡಿಯಾಳೆ ಕೆಲಸ ಮಾಡಬೇಡ್ರಿ, ಕಾನೂನನ್ನು ಕೈಗೆತ್ಕೊಳ್ಬೇಡ್ರಿ. ನಿನ್ನೆ ಯಾಕೆ ಬಂಧಿಸಿ ಅವ್ರನ್ನ ರಾತ್ರಿಯೆಲ್ಲ ಸುತ್ತಿಸಿದ್ರಿ? ನಾವು ಒತ್ತಾಯ ಮಾಡ್ತೀವಿ, ಟಿ ರವಿಯನ್ನು ಬೇಷರತ್ ಬಿಡುಗಡೆ ಮಾಡಬೇಕು ಮತ್ತು ಅವ್ರ ಮೇಲೆ ಹಾಕಿರ್ತಕ್ಕಂಥ ಮೊಕದ್ದಮೆಗಳನ್ನು ವಾಪಸ್ ಪಡಿಬೇಕು. ಮಾನ್ಯ ಮುಖ್ಯಮಂತ್ರಿಗಳು, ಉಪಮುಖ್ಯಮಂತ್ರಿಗಳು, ಗೃಹ ಸಚಿವರು ಈ ರಾಜ್ಯದ ಜನರು ಕ್ಷಮೆ ಕೇಳಬೇಕಂತೇಳಿ ಒತ್ತಾಯ ಮಾಡ್ತೀವಿ. ಪ್ರತಿಭಟನೆ ಇಲ್ಲಿ ನಿಲ್ಲಲ್ಲ. ನೀವು ಟಿ ರವಿಯನ್ನು ಬಂಧಿಸಿ ಏನು ಬಂಧಿಸಿದಿಲ್ಲ ಇವನ್ನ ಬಿಡುಗಡೆ ಮಾಡ್ತೀವಿ, ದೊಡ್ಡ ಹೋರಾಟ ಮಾಡ್ತೀವಿ ಅಂತೇಳಿ ಸರ್ಕಾರಕ್ಕೆ ಎಚ್ಚರಿಕೆಯನ್ನು ಕೊಡ್ತಿದ್ದೀವಿ. ಧನ್ಯವಾದಗಳು. ನೋಡೋಣ, ಡಿ ಕೆ ಶಿವಕುಮಾರ್ ಭಾಳ ಅದ್ಭುತ. ನೋಡೋಣ, ಟಿ ರವಿ ಅವ್ರನ್ನ ಏನು ಸುವರ್ಣಸೌಧ ಇರಕ್ಷೆ ಆ ಪೊಲೀಸ್ ಲಿಮಿಟೇ ಬೇರೆ. ಆದರೆ ಖಾನಾಪುರ ಪೊಲೀಸ್ ಸ್ಟೇಷನ್ ಯಾಕೆ ಹೋದ್ರಿ? ಗದಗಿಗೆ ರಾತ್ರಿ ಯಾಕೆ ಸುತ್ತಾಡಿಸಿದ್ರಿ? ಯಾಕೆ? ಒಂದು ನಿಮಿಷ, ಏನು ರಕ್ಷಣೆ ಅದು ರಾತ್ರಿ ಅದು ಏನಂಗಾರೆ ಉದ್ದೇಶ ಏನು? ಆಯಿತು, ನಾನು ಮುಖ್ಯಮಂತ್ರಿಗಳಿಗೆ ಮಾಧ್ಯಮ ಸ್ನೇಹಿತರ ಮುಖಾಂತರ ಕೇಳೋಕ್ಕೆ ಇಚ್ಛೆ ಪಡ್ತೀನಿ. ನೀನು ಹೇಳಿದ್ದಲ್ಲ, ಮುಖ್ಯಮಂತ್ರಿಗಳೇ, ನೀವು ಪಾಕಿಸ್ತಾನ್ ಜಿಂದಾ